ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘ ಹಾಗೂ ಜಿಲ್ಲಾ ಶೋಷಿತ ಮತ್ತು ಪ್ರಗತಿಪರ ಸಂಘಟನೆಗಳು ಸೇರಿ ಏನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಮೈಸೂಗರ್ ಕಂಪನಿಯ ಅಧ್ಯಕ್ಷರಾದ ಆತ್ಮೀಯರು ಆದಂಥ ಗಂಗಾಧರ್ ಅವರೇ, ಹಾಗೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಸುರೇಶ್ರವರೇ, ಅಧ್ಯಕ್ಷರು ಆದಂತಹ ನಮ್ಮ ಸುಬ್ರಹ್ಮಣ್ಯರವರೇ, ನಮ್ಮ ನಿಗಮ ಮಂಡಳಿಯ ಉಪಾಧ್ಯಕ್ಷರು ನನ್ನ ಆತ್ಮೀಯರು ಆದಂತಹ ವಿಜಯಮ್ಮರವರೇ, ನಮ್ಮ ಚಿದಾನಂದರವರೇ, ಎಲ್ಲ ಪ್ರಗತಿಪರ ಸಂಘಟನೆಗಳ ಶೋಷಿತ ಸಮುದಾಯದ ಈ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಅಧ್ಯಕ್ಷರುಗಳೇ, ಎಲ್ಲ ಮುಖಂಡರುಗಳೇ ಮತ್ತು ಜಿಲ್ಲೆಯ ನಾನಾ ಭಾಗದಿಂದ ಬಂದಿರತಕ್ಕಂತಹ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಈಗಾಗಲೇ ನಿನ್ನೆ ಇಡೀ ರಾಜ್ಯಾದ್ಯಂತ ಏನು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಆಡಳಿತದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ಅವಧಿನಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತಹ ಒಂದು ದಾಖಲೆಯನ್ನು ನಿನ್ನೆ ಸರಿಗಟ್ಟಿದಂತಹ ದಿನ. ಹಿಂದೆ ದೇವರಾಜ ಅರಸರವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಶೋಷಿತರ, ಹಿಂದುಳಿದ ವರ್ಗದ ಮತ್ತು ಎಲ್ಲ ಸಮಾಜದ ಶೋಷಿತರ ಪರ ಧ್ವನಿಯಾಗಿ ಅವರು ಸುಮಾರು 7 ವರ್ಷ 7 ತಿಂಗಳು ಅಧಿಕಾರವನ್ನು ಮಾಡಿದಂಥ ನಾಯಕರು. ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ವರ್ಗಕ್ಕೂ ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಅವರು ಕೊನೆಯವರೆಗೂ ಅವರ ಜನಪ್ರಿಯ ಕಾರ್ಯಕ್ರಮಗಳನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಜನಪ್ರಿಯ ಯೋಜನೆಗಳನ್ನ ಕೊಟ್ಟು ಅವರ ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಂಥ ದಿನವನ್ನು ಮೀರಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿ ಇವತ್ತು ರಾಷ್ಟ್ರ ರಾಜ್ಯ ಕೊಂಡಾಡ್ತಕ್ಕಂಥ ಯಾವುದಾದ್ರೂ ಮುಖ್ಯಮಂತ್ರಿ ನಾಯಕರಿದ್ದರೆ ಅದು ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ಅವಧಿನಲ್ಲಿ ಅಧಿಕಾರ ಮಾಡಿ ದಾಖಲೆ ಬರೆದ್ರೆ ಅನ್ನೋ ಒಂದೇ ವಿಚಾರ ಅಲ್ಲ ಇಲ್ಲಿರೋವಂಥದ್ದು. ಅವರು ಸಿದ್ದರಾಮಯ್ಯರ ಹೆಸರು ಅದೊಂದು ಹೆಸರಲ್ಲ, ಅದೊಂದು ಶಕ್ತಿ, ಅದೊಂದು ಚೈತನ್ಯ. ಎಲ್ಲೆಲ್ಲಿ ಧ್ವನಿ ಇಲ್ಲದವ್ರು ಇರ್ತಾರೆ ಅವ್ರಿಗೆ ಧ್ವನಿಯಾಗಿ ನಿಂತಹ ದಿಟ್ಟ ನಾಯಕ ಯಾರ್ಯಾರ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅವಧಿನಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ 2013ರಿಂದ 2018ರಲ್ಲಿ ಅವರು ಮುಖ್ಯಮಂತ್ರಿಗಳಾದರು. ಅಂಥ ಸಂದರ್ಭದಲ್ಲಿ ಅವ್ರು ಯಾವುದೇ ಥರ ಕ್ಯಾಬಿನೆಟ್ಟು ಮಾಡ್ದೇ ಸಚಿವ ಸಹೋದ್ಯೋಗಿಗಳನ್ನ ಕರೆದು ಯಾವುದೇ ವಿಚಾರವನ್ನು ಚರ್ಚೆ ಮಾಡ್ದೇ ಅವರು ಹಿಂದೆ ಒಂದು ರೈತ ಕುಟುಂಬದಲ್ಲಿ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬಂದಂತಹ ದಿನಗಳಲ್ಲಿ ಅವ್ರು ಯಾವ್ಯಾವ ಥರ ಸಮಸ್ಯೆಗಳನ್ನ ಎದುರಿಸಿದ್ರು ಅವರೆಲ್ಲ ಸಂದರ್ಭದಲ್ಲಿ ಹೇಳ್ತಿದ್ದು ಒಂದೇ ಒಂದು,
ಈ ಅನ್ನಭಾಗ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಅವರು ಹಿಂದೆ ಮುಂದೆ ಯೋಚನೆ ಮಾಡಿದಾನೆ ಅವರ ಅಧಿಕಾರ ವಹಿಸ್ಕೊಂಡಂಥ ಆ ಬಸವ ಜಯಂತಿ ಆಚರಣೆ ಮಾಡೋ ಒಂದು ಶುಭ ಗಳಿಗೆಯಲ್ಲಿ ಬಂದು ಆಚರಣೆ ಮಾಡಿದ್ರಲ್ಲ, ಅವರು ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಏಕೆ ಅಂತಂದರೆ ನಾವೆಲ್ಲ ಕೂಡ ಅನ್ನನೇ ಊಟ ಮಾಡ್ತಿರಲಿಲ್ಲ ನಮ್ಮ ಹಳ್ಳಿಗಾಡಿನಲ್ಲಿ. ಯಾವುದೋ ಒಂದು ಹಬ್ಬ ಹರಿದಿನ ಆದಂಥ ಸಂದರ್ಭದಲ್ಲಿ ಮಾತ್ರ ನಾವೆಲ್ಲ ಅನ್ನ ಊಟ ಮಾಡ್ತಾ ಇದ್ದು, ಬೇರೆ ದಿನ ಎಲ್ಲ ರೊಟ್ಟಿ ಮುದ್ದೆ ಈ ಥರದ್ದೆಲ್ಲ ತಿಂತಾ ಇದ್ದೋ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ಆದ್ದರಿಂದ ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅನ್ನೋ ಒಂದೇ ಏಕೈಕ ದೃಷ್ಟಿಯಿಂದ ಅವರು ಅಧಿಕಾರದಲ್ಲಿ ಕೂತ್ಕೊಂಡ 7 ನಿಮಿಷದಲ್ಲಿ ಆ ಒಂದು ಜನಪ್ರಿಯ ಒಂದು ಇಡೀ ರಾಷ್ಟ್ರನೇ ನೋಡೋಂಥ ಒಂದು ಜನಪ್ರಿಯ ಯೋಜನೆಯನ್ನು ಮಾಡಿ ಪ್ರತಿಯೊಬ್ಬ ಕುಟುಂಬ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತು ಅವ್ರ ಕಾರ್ಯಕ್ರಮವನ್ನು ನೆನೆಸ್ಕೋಬೇಕು, ಅವ್ರನ್ನ ಪೂಜಿಸಬೇಕು ಅನ್ನೋ ಒಂದು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಂಥ ಏಕೈಕ ನಾಯಕ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ್. ಬರೀ ದಿನಗಳಲ್ಲಿ ದಾಖಲೆಗಳು ಮಾಡಿಲ್ಲ, ಜನಪ್ರಿಯ ಕಾರ್ಯಕ್ರಮಗಳಲ್ಲೂ ದಾಖಲೆ ಮಾಡಿದ್ದಾರೆ. ಶೋಷಿತರ ಪರವಾಗಿ ಧ್ವನಿಯಾಗಿದ್ದಾರೆ. ಎಲ್ಲ ವರ್ಗದ ಕುರುಬ ಸಮುದಾಯದಲ್ಲ, ಬರೀ 5ನೇ ವರ್ಗಕ್ಕೂ ಅಲ್ಲ, ಎಲ್ಲ ವರ್ಗದ ನಾಯಕರಾಗಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾರ್ಮಿಕರಿಗಾಗಿರ್ಬೋದು, ರೈತರುಗಳಿಗಾಗಿರ್ಬೋದು, ಎಲ್ಲ ಬಡ ಜನತೆಗೆ ಇರ್ಬೋದು, ಅಲ್ಲೂ ಕೂಡ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮಗಳನ್ನ ಕೊಟ್ಟಂಥ ನಾಯಕರವರು. ನಮ್ಮೆಲ್ಲರಿಗೂ ಕೂಡ ಇವತ್ತು ಅವ್ರನ್ನ ಈ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನಿಸ್ತದೆ.